ಇನ್ನು ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಕೊಡ್ತಾ ಇದ್ದೀವಿ ನೋಡಿ. ಹೌದಾ ಅಂತ ಅನ್ಸುತ್ತೆ ನಿಮಗೆ? ಸೊ ದರ್ಶನ್ಗೆ ಜೈಲಿಗೆ ಹೋದ ಡೇ ಒನ್ನಿಂದಲೂ ಸಿಕ್ತಿತ್ತ ಮನೆ ಊಟ? ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿರೋರು ಮನೆ ಊಟ ಕೊಡ್ಸಲ್ವಾ? ನನಗಂತೂ ನಂಬಿಕೆ ಇಲ್ಲ. ಇನ್ಮೇಲೆ ಯಾವ ವಿಚಾರದಲ್ಲೂ ನಾನು ನಂಬಲ್ಲ ಇದನ್ನು. ಜೈಲಲ್ಲಿ ಮನೆ ಊಟ ಸಿಕ್ತಿಲ್ಲ ಅಂತ ಕೋರ್ಟ್ಗೆ ದರ್ಶನ್ ಅರ್ಜಿ ಸಲ್ಲಿಸಿದ್ದು ನಾಟಕನ. ಹಾಗಾದರೆ ಜೈಲೂಟ ಸೇರ್ತಿಲ್ಲ, ತಿನ್ನೋಕ್ಕಾಗದೆ ಸಣ್ಣ ಆಗಿದ್ದಾರೆ, ಸುಳ್ಳು. ಆ ಫೋಟೋ ನೋಡಿದ್ರೆ ಏನೂ ಸಣ್ಣ ಆಗಿಲ್ಲ ದರ್ಶನ್. ಸ್ವಲ್ಪ ದಿನ ಜಿಮ್ ಮಾಡಿಲ್ಲ ಅಂತ ಅನ್ಸುತ್ತೆ ಅಷ್ಟೇ. ದರ್ಶನ್ಗೆ ಜೈಲಿನಲ್ಲಿ ಐಷಾರಾಮಿ ಮನೆ ಊಟನೇ ಸಿಗ್ತಾ ಇದೆ. ಜೈಲಿನಲ್ಲಿದ್ದ ಪ್ರಭಾವಿಯ ಮನೆಯೂಟದ ಜೊತೆ ದರ್ಶನ್ಗೂ ಮನೆಯೂಟನೇ ಸಿಗ್ತಾ ಇತ್ತಂತೆ. ಆ ಪ್ರಭಾವಿ ದರ್ಶನ್ ಸೇರಿ 5 ಜನಕ್ಕೆ ಮನೆಯಿಂದನೇ ಊಟ ಬರ್ತಾ ಇದ್ದು ಅಂತ ಈಗ ಪ್ರಶ್ನೆಗಳು. ಬಹುತೇಕ ಮೊದಲ ದಿವಸದಿಂದನೂ ಕೂಡ ಇದ್ರ ಜೊತೆಗೆ ಊಟ, ಸಿಗರೇಟು, ಟೀ ಎಲ್ಲ ಐಷಾರಾಮಿ ಸವಲತ್ತು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಇಷ್ಟೆಲ್ಲ ಫೋಟೋ ವಿಡಿಯೋ ನೋಡಿದ ಮೇಲೆ ದರ್ಶನ್ಗೆ ಮನೆಯಿಂದ ಊಟ ಬರ್ತಿಲ್ಲ ಅಂತ ನಾನಂತೂ ನಂಬಲ್ಲ. ಹಾಗಾದರೆ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದು ಬರೀ ನಾಟಕನ, ಬರೀ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಈ ಕೆಲಸ ಮಾಡಿದ್ರ ಅಂತ? ಅರವಿಂದ್, ದರ್ಶನ್ ಜೈಲಿಗೆ ಹೋದ ದಿನದಿಂದಲೂ ಕೂಡ ಈ ರೀತಿಯ ಒಂದು ಆಪ್ತ ರೆಕಾರ್ಡ್ ಮಾಹಿತಿ ಇತ್ತು. ಅಂದರೆ ಅವರಿಗೆ ಮನೆ ಊಟ ಸಿಗ್ತಾ ಇದೆ, ಬೇಕಾದಂಥ ಸವಲತ್ತುಗಳು ಸಿಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಯಾವಾಗ ನಿನ್ನೆ ಫೋಟೋ ಲೀಕ್ ಆಯಿತು, ಆ ಫೋಟೋದಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಸಿಗ್ತಾ ಇರುವಂಥದ್ದು ನೀವು ಆ ಫೋಟೋದಲ್ಲಿ ಗಮನಿಸ್ಬೋದು. ನಟ ದರ್ಶನ್ 10 kg ಅಥವಾ 15 kg ಇಳಿದಿರುವಂತೆ ಆ ಫೋಟೋದಲ್ಲಿ ಕಾಣ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗುವಂಥದ್ದು. ಯಾಕೆಂದರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ಜೈಲಿಗೆ ಹೋದ ಕೆಲವೇ ದಿನಗಳ ಮುಂಚೆ ಮತ್ತೊಬ್ಬ ಪ್ರಭಾವಿ ಮುಖಂಡರೊಬ್ಬರು ಆ ಪರಪ್ಪನಗ್ರಹಾರ ಜೈಲಿಗೆ ಹೋಗಿದ್ರು. ಅವರಿಗೆ ಕಾನೂನು ಪ್ರಕಾರವೇ ಮನೆ ಊಟಕ್ಕೆ ಅವಕಾಶ ಇತ್ತು. ಇದನ್ನು ಬಳಸ್ಕೊಂಡಂಥ ಅಲ್ಲಿನ ಅಧಿಕಾರಿಗಳು ನಟ ದರ್ಶನ್ನೂ ಸೇರಿದಂತೆ 5 ಜನಕ್ಕೆ ಆ ನಾಯಕನಿಗೇನು ಬರ್ತಾಯಿತ್ತು ಊಟ, ಅದ್ರ ಜೊತೆಗೆ 5 ಜನರಕ್ಕೆ ಮನೆ ಊಟ ತರಿಸ್ಕೋತಾ ಇದ್ರು. ಅಂದರೆ ಬೇಕಾದಂಥ ಊಟ ಇವತ್ತು ಈ ತಿಂಡಿ ಅಂದರೆ ಮತ್ತೆ ಇನ್ನೊಂದು ದಿವಸಕ್ಕೆ ನಾಳೆಗೆ ಏನು ಬೇರೆ ಊಟ ಬೇಕು ಅನ್ನೋದನ್ನ ಅವ್ರು ಕೇಳಿ ಅದೇ ಊಟನೇ ತರಿಸ್ಕೋತಾ ಇದ್ರು. ಅಧಿಕಾರಿಗಳು ಕೂಡ ಅದಕ್ಕೆ ಸಾಥ್ ನೀಡ್ತಾ ಇರುವಂಥದ್ದು. ಒಬ್ಬ ವ್ಯಕ್ತಿಗೆ ಎಷ್ಟು ಊಟ ಹೋಗಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೂಲ್ಸ್ ಇಲ್ಲ. ಹಾಗಾಗಿ ಆ ವ್ಯಕ್ತಿಯ ಜೊತೆಗೆ ಏನು ಊಟ ಹೋಗ್ತಾ ಇತ್ತು ಪ್ರತಿದಿನ, ಅದೇ ಊಟದ ಜೊತೆಗೆ ನಟ ದರ್ಶನ್ಗೂ ಕೂಡ ಊಟ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅದೇ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಅವರು ಮನೆ ಊಟನೇ ತಗೊಂಡು ಊಟ ಮಾಡ್ತಾ ಇರುವಂಥದ್ದು. ಅದೇ ಸೊ ನಮ್ಮ ಜನಕ್ಕೆ ವಂಚಿಸೋಕ್ಕೋಸ್ಕರನೇ ಅರ್ಜಿ ಹಾಕಿರುವಂಥದ್ದನ್ನ ಮನೆ ಊಟ ಬೇಕು ನಮಗೆ, ಇಲ್ಲಿ ಜೈಲೂಟ ಸರಿ ಹೋಗ್ತಾ ಇಲ್ಲ, ಅಂದರೆ ಜೈಲೂಟ ತಿಂದೇನೆ 10 kg ಸಣ್ಣ ಆಗಿದ್ದಾರೆ, ತೀವ್ರವಾಗಿ ನೊಂದಿದ್ದಾರೆ, ಈ ರೀತಿಯಾಗಿ ಒಂದು ಸ್ವಲ್ಪ ಜನಕ್ಕೆ ನಂಬಿಸೋ ರೀತಿಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡ್ತಾ ಇದ್ರು. ಅದೇ ನಿಜವಾಗಿ ಮನೆ ಊಟನೇ ಪರಪ್ಪನಗರ ಜೈಲಲ್ಲಿ ನಟ ದರ್ಶನ್ಗೆ ಡೇ 1 ಕೊಟ್ಟಿರೋದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇರುವಂಥದ್ದು. ಇದೊಂದೇ ಅಲ್ಲ, ಬೇರೆ ಬೇರೆ ನಿಯಮಗಳು ಉಲ್ಲಂಘನೆ ಮಾಡಿ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಪರಪ್ಪನಗ್ರಹಾರ ಸಿಬ್ಬಂದಿ ಕೊಡ್ತಾ ಇರೋದ್ರ ಬಗ್ಗೆ ಈಗ ಸ್ಪಷ್ಟತೆ ಸಿಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಗೊತ್ತಾಯ್ತಲ್ಲ, ಪರಪ್ಪನ ಅಗ್ರಹಾರ ಜೈಲು. ನಾನು ಯಾವಾಗಲೂ ಕೂಡ ಈ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಅವ್ರ ಪರ ವಕೀಲರು ಪದೇ ಪದೇ ಕೋರ್ಟ್ಗೆ ಹೋಗ್ಬಿಟ್ಟು ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಡಿ ಅಂತ ವಾದ ಮಾಡ್ತಾರಲ್ಲ, ಜೈಲಿಗೆ ಕಳ್ಸೋಕ್ಕೆ ಯಾಕೆ ಇವ್ರು ವಾದ ಮಾಡ್ತಾರೆ ಅನ್ಕೋತಾ ಇದ್ದೆ. ಈಗ ಗೊತ್ತಾಗ್ತಾ ಇದೆ, ಜೈಲಿಗೆ ಹೋದ್ರೇ ಆರಾಮು, ಪೊಲೀಸ್ ಕಸ್ಟಡಿನಲ್ಲಿದ್ದರೆ ಇವೆಲ್ಲ ಸಿಗಲ್ಲ.